ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವಯಮ್ಮ ಇವತ್ತು ಮಲ್ಲಪ್ಪ ಜೋದವರ್. BJP ನಿಮ್ಗೆ ಗೊತ್ತದ, ಈಗಾಗಲೇ ಸಾಕಷ್ಟು ತಿಕ್ಕಾಟಗಳು ನಡೆದಿದ್ದಾವೆ, ಭಿನ್ನಮತಗಳು ಹೆಚ್ಚಾಗಿದ್ದಾವೆ. ಖರ್ಗೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರ ವಿರೋಧವಾಗಿ ಜೋರ್ದಾರ ಅಂತ ಒಂದು ಹೋರಾಟ ಮಾಡಬೇಕು ಅಂತೇಳಿ ಇನ್ನೂ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲೆಲ್ಲ ನಿಧಾನಕ್ಕೆ ನಮ್ಮ ವಿಜೇಂದ್ರ ಅವರ ಅಧ್ಯಕ್ಷಗಿರಿ ಮೊಟಕುಗೊಳಿಸ್ಬೇಕು ಅನ್ನೋಂಥ ಭಿನ್ನಮತೀಯರ ಹೋರಾಟ ಸ್ಟಾರ್ಟ್ ಆಗಿದೆ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಸುದ್ದಿ ಹಿನ್ನೆಲೆಯಲ್ಲಿ ಮತ್ತಷ್ಟು ಚೇಂಜ್ ಆಗ್ತಾ ಇದ್ದಾವೆ. ಅದಕ್ಕಾಗಿ ಪ್ರಿಯಾಂಕಾ ಅವ್ರು ಭಾಳ ಒಳಗಿನ ಒಂದು BJP ಅಂತೇಳಿದ BJP ಒಳಗೆ ಈಗ VJP ಅಂದ್ರೆ ವಿಜೇಂದ್ರದ BJP, ಆಮೇಲೆ YJP ಅಂದರೆ ಯಾವುದು, ಈ ನಮ್ಮ ಏನಪ್ಪ ಯತ್ನಾಳರದು, ಮುಂದೆ AJP ಬಡದಾಟದವ, ನಿಮ್ಮನ್ನು ತಿದ್ದುಕೊಳ್ರಿ ಅನ್ನುವಂಥ ಮಾತನ್ನು ನಿಮ್ಮಲ್ಲೇ ಒಡಗದವ ತಿದ್ದುಕೊಳ್ರಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಮತ್ತು ನಾವು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ವಿಜೇಂದ್ರ ಮುಂದೆ ಇರುತ್ತಿರೋದೇನಪ್ಪ ಅಂದ್ರೆ ಅಳಿವು ಉಳಿವಿನ ಪ್ರಶ್ನೆ. ಏನು ಮಾಡಬೇಕಪ್ಪ ಇದಕ್ಕೆ? ಮತ್ತು ಇದರಲ್ಲಿ ಏನಾದರೂ ಹಿಂಸರಿದ್ರೆ ಸೋತಂಗೆ ಮುಗಿದೋದಂಗೆ. ಯಾಕಂದರೆ ಯಡಿಯೂರಪ್ಪನವರ ಈ ವಯಸ್ಸು ಸಹಿತ ನಿಧಾನಕ್ಕೆ ದಾಟ್ತಾ ಇರೋದರಿಂದಾಗಿ ಅವರು ಇರೋದ್ರೊಳಗೆ ತಮ್ಮ ಮಗನ ಒಂದು ಹಂತಕ್ಕೆ ತಂದು ನಿಲ್ಲಿಸ್ಬೇಕು ಅಂತ ಛಲ ಅವ್ರಿಗೆ, ಅದು ಹೋರಾಟ. ಇದಕ್ಕಾಗಿ ಮೇಲಿನ ಜೈಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ವಿರೋಧಿಗಳನ್ನು ಏನಾದರೂ ಹಸ್ತಬಸ್ತು ನೀಡಬೇಕಂತೇಳಿ ಆ ನೆಪದಲ್ಲಿ ಆಂದೋಲನ ಮತ್ತು ಸಂಶೋಧನಾ ಟೀಮ್ನಲ್ಲಿ ಅವರ ಈ ಯತ್ನಾಳರ ಗುಂಪಿನ ಅಥವಾ ಬಣದ ಯಾವ ವ್ಯಕ್ತಿಯನ್ನು ತೆಗೆದುಕೊಂಡಿರೋದು ಕೇಳಿ ಬರಾಗ್ತವೆ. ಈ ನೆಲೆಯಲ್ಲಿ ಮತ್ತು ಭೇಟಿಯಾಗಿರುವಂಥ ವಿಜೇಂದ್ರರು ಯಾರಿಗೂ BJPಯಲ್ಲಿ ವಿಶೇಷವಾಗಿ ಯಾರಿಗೂ ಸಿಗಲಾರದ ಶಾರ್ ಅವರ ಸಮಯವನ್ನು ತೆಗೆದುಕೊಂಡು ಅವ್ರಿಗೆ ಭೇಟಿಯಾಗಿದ್ದಾರೆ. ಅವ್ರ ಜೊತೆಗೆ 25 ನಿಮಿಷ ಮಾತಾಡಿದ್ದಾರೆ. ಏನೋ ಚರ್ಚೆ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಏನೋ ಚರ್ಚೆಗಳು ಅನ್ನೋದು ಕುತೂಹಲ ಮೂಡಿಸೋದು. ಅದರಲ್ಲೂ ಮುಖ್ಯವಾಗಿ ಈ ವಿರೋಧಿ ಬಣಗಳನ್ನು ಅಥವಾ ಯತ್ನಾಳ ಬಣವನ್ನು ಮೌನ ಮಾಡಿಸ್ಬೇಕ್ರಿ, ಶಾಂತಗೊಳಿಸ್ಬೇಕು. ಇಲ್ಲಾಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಆಗಲಿ, ಅನೇಕ ಮಿನಿಸ್ಟರ್ಗಳ ವಿರುದ್ಧ ಇವತ್ತು ಸಾಕಷ್ಟು ವಿಷಯಗಳಿದ್ದಾವೆ. ನಾವು ಅಟ್ಯಾಕ್ ಮಾಡೋದು ಬೆಸ್ಟ್ ಅದ. ದಿನೇಶ್ ಗುಂಡೂರಾವ್ರದ್ದಾಗಿರ್ಬೋದು, ಪ್ರಿಯಾಂಕಾ ಅವ್ರದ್ದಾಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ದವ್ರದ್ದಾಗಿರ್ಬೋದು, ಅನೇಕ ವಿಷಯ ಇದ್ದಾವೆ. ಅದನ್ನು ದೊಡ್ಡದು ಮಾಡ್ತಾ ಹೋಗುವಂಥದ್ದು ಸ್ವತಃ ಮುಖ್ಯಮಂತ್ರಿ ಮೇಲೆ ಮುಡ ಅದ. ಮತ್ತು ಇವೆಲ್ಲ ನೆಲೆಯಲ್ಲಿ ಈಗ ವಕ್ಫ್ ತೊಗೊಂಡು ನಮ್ಗೆ ಅನಗತ್ಯ ಕಾಲ್ತೋಡರಾಗ್ತಾ ಇದ್ದಾರೆ ಇವರು ಯತ್ನಾಳರು, ಅನಗತ್ಯ ಅವ್ರು ಬಣದವರು ಅಂಥೇಳಿ ಇದನ್ನು ಕನ್ವಿನ್ಸ್ ಮಾಡೋಲೇನೋ ಯಶಸ್ವಿಯಾಗಿದ್ದಾರೆ ಸುದ್ದಿಗಳು ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ವಿರೋಧಿ ಬಣಕ್ಕೆ ಅಂದರೆ ಯತ್ನಾಳ ಬಣಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಬಟ್ ನೋಡಬೇಕು, ಆದರೂ ಒಂದಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಕಡು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದೇನೋ ಆಗಲಿ, ಇದರಿಂದಾಗಿ ವಿಜೇಂದ್ರ ಅವರಿಗೆ ಒಂದು ಸ್ವಲ್ಪ ಈ ಕೈ ಮೇಲದಂಗೆ ನಮ್ಮ ಯತ್ನಾಳರ ಗುಂಪಿಗೆ ಒಂದಿಟ ಹಿನ್ನಡೆ ಆದಂಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಯತ್ನಾಳರು ನಿಧಾನಕ್ಕೆ ಮೌನ ಇದ್ಕೊಂಡು ತಮ್ಮ ಕೆಲಸ ಮುಂದುವರಿಸಿದ್ರು ಅವರು. ಯಾಕಪ್ಪ ಅಂತಂದ್ರೆ ಇದು ಗೊತ್ತಿತ್ತು ನಮ್ಮ ಇವರು ಯಡಿಯೂರಪ್ಪರ ಗುಂಪಿಗನು. ಯಡಿಯೂರಪ್ಪನವರು ಸಹಿತ ಈ ವಿಷಯದಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ತಮ್ಮ ಮಗನ ಭವಿಷ್ಯದ ಬಗ್ಗೆ ಅದರಲ್ಲಿ 1 ವರ್ಷ ಆಯಿತು, 1 ವರ್ಷದ ಮಟ್ಟಿಗೆ ಮಾಡಿದ್ರು ಅವ್ರ ಅಧ್ಯಕ್ಷರಾಗಿ. ಅದನ್ನು ಇಳಿಸ್ರಿ ಅನ್ನೋ ಒಂದು ಒತ್ತಡ ಜೋರಾಗಿತ್ತು. ಈಗ ಅದನ್ನು 3 ವರ್ಷಕ್ಕೆ ಮಾತ್ರ ಕಂಟಿನ್ಯೂಷನ್ ಮಾಡಿದ್ದಾರೆ. ಯಾಕಂದ್ರೆ ಶಾಸನ ಸ್ಪಷ್ಟಪಡಿಸಿದ್ದಾರೆ, ಇಲ್ಲ ಬದಲಾವಣೆ ನಮ್ಮಲ್ಲಿಲ್ಲ ರಾಜ್ಯಾಧ್ಯಕ್ಷ. ಅಂದರೆ ಇದೊಂದು ರೀತಿ ಯತ್ನಾಳರಿಗೆ ಅಥವಾ ಯತ್ನಾಳ ಬಣಕ್ಕೆ ಹಿನ್ನಡೆ ಆದಂಗೆ ಆಯಿತು. ಇನ್ನು ಮುಂದೆ ಏನು ಅಂತಂದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅನ್ನೋದೊಂದು ಕುತೂಹಲಕರವಾದ ವಿಷಯ ಆಗ್ಯದ. ಹೀಗಾಗಿ ಇನ್ನಷ್ಟು ಜೋಶದಿಂದ ನಮ್ಮ ಏನಪ್ಪ ಅಂದ್ರೆ ಈ ವಿಜೇಂದ್ರ ಅವರು ಒಂದು ಯುದ್ಧಕ್ಕೆ ಇಳಿಬಹುದು ಅಂತೇಳಿ. ಯಾಕಂದರೆ ಇವತ್ತು ಕಾಂಗ್ರೆಸ್ನ ಹಗ್ಗಗಳು ಒಂದೊಂದಾಗಿ ಬರ್ತಾ ಇದ್ದಾವೆ. ಹೌದು, ಸಿದ್ದರಾಮಯ್ಯನವರು ಒಳ್ಳೆಯವರು, ದಿನೇಶ್ ಗುಂಡೂರಾವ್ರು ಒಳ್ಳೆಯವರು, ಎಲ್ಲರೂ ಸತ್ಯನ ಇಲ್ಲಂತ ಅನ್ನೋದಿಲ್ಲ. ಬಟ್ ರಾಜಕೀಯದಲ್ಲೇ ಅವರ ಹಿಂಬೀಳುವಿಕೆ, ಅವ್ರ ತಪ್ಪುಗಳು ಇವತ್ತು DK ಅವ್ರದ್ದಾಗಿರ್ಬೋದು, ಎಲ್ಲರದ್ದಾಗಿರ್ಬೋದು, ಇವತ್ತು ವಿರೋಧ ಪಕ್ಷಕ್ಕೆ ಒಂದು ಹಾದಿಗಳು ಹುಡುಕೊಡ್ತಾ ಇದ್ದಾವೆ. ಹೀಗಾಗಿ ವಿರೋಧ ಪಕ್ಷಗಳು ಅದರಲ್ಲೂ BJP ಮತ್ತು JDS ತಣ್ಣಗಾಗ್ಯದ. ಯಾಕಂದ್ರೆ ಯಾವ ನಮ್ಮ HD ಕುಮಾರಸ್ವಾಮಿಗಳು ಆಯ್ಕೆಯಾಗಿ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ವಿರೋಧ ಪಕ್ಷ ನಾಯಕರಾಗಿದ್ದರು JDS ಅವರು ಇವತ್ತು ಕೇಂದ್ರದ ಮಿನಿಸ್ಟರ್ ಆಗಿದ್ದರಿಂದಾಗೆ ಒಂದು ರೀತಿ JDS ಇದ್ದಿದ್ದು ಮೌನಕ್ಕೆ ಜಾರಿ ಬಿಟ್ಟಂಗಾಗ್ಯದ. ಅದ್ರ ಶಬ್ದ ಇಲ್ಲ, ಸದ್ದ ಇಲ್ಲ. ಜೊತೆಗೆ GT ದೇವೇಗೌಡರು ಸಹಿತ ದೂರ ಸರಿತಾ ಇದ್ದಾರೆ. ಹೀಗಾಗಿ ಒಂದೇನೋ ಅನಾಥ ಪ್ರಜ್ಞೆ ದೇವೇಗೌಡ ಕುಟುಂಬಕ್ಕೂ ಮತ್ತು ಅವ್ರ ಪಕ್ಷಕ್ಕೂ ಆಗ್ತಾ ಇರೋದ್ರಿಂದಾಗ ಇವತ್ತು ಈ ಅನಿವಾರ್ಯವಾಗಿ ವಿರೋಧ ಪಕ್ಷದ ನಾಯಕರು ಯಾರಪ್ಪ ಅಂದ್ರೆ ವಿಜೇಂದ್ರ ಅವ್ರಿಗೊಬ್ಬರೇ ಕಾಲ್ತೋಡ್ಯಾರಂದ್ರೆ ನಮ್ಮ ಯತ್ನಾಳ ಮತ್ತು ಗುಂಪು. ಅವರನ್ನು ಹಿಂದೆ ಸರಿಸುವಲ್ಲೇ ಇವತ್ತು ವಿಜೇಂದ್ರ ಯಶಸ್ವಿಯಾಗಿದ್ದಾರೆ. ತಮ್ಮ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡಾರಂತೇಳಿ ಅತ್ಯಂತ ಬಲ್ಲ ಮೂಲಗಳ ಪ್ರಕಾರ ಸ್ಪಷ್ಟ ಆಗ್ತದೆ. ಇನ್ನು
ಮುಂದಿನ ಅವರ ಯುದ್ಧ ಏನಪ್ಪ ಅಂತಂದ್ರೆ ಪ್ರಿಯಾಂಕ ಖರ್ಗೆ ಭಾಳ ಚೆನ್ನಾಗಿ ಸಿಕ್ಕೊಂಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಹೆಸರಿಲ್ಲ ಅಲ್ಲಿ, ಹೌದು ಒಪ್ಪುವಂಥ ಮಾತು. ಈಶ್ವರಪ್ಪನವ್ರದ್ದು ಏನಿತ್ತು, ಸಂತೋಷ್ ಪಾಟೀಲ್ ಅವ್ರ ಹೆಸರು ಬರೆದಿದ್ರು, ಇಲ್ಲಿ ಇಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಬಿಟ್ಟರೆ ಇನ್ನುಳಿದ ಎಲ್ಲ ಘಟನೆಗಳು, ಅದರಲ್ಲೂ ಆ ರಾಜು ಕಪೂರವರು ವಿಶೇಷವಾಗಿ ಇವ್ರ ಜೊತೆಗೆ ಸಂಬಂಧ ಇಟ್ಕೊಂಡ್ಬಂದಿದ್ದು ಮತ್ತು ಭಾಳ ವರ್ಷಗಳ ಜೊತೆಗಿದ್ದು ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಸಾಕ್ಷ್ಯಾದಂಗೆ ಆಗ್ಯದ. ಅದಕ್ಕಾಗಿ ಇವತ್ತು ಬಿ ಜೆ ಪಿಗೆ ಒಂದು ವಿಷಯ ತೆಗೆದುಕೊಂಡು ಅವ್ರು ರಾಜೀನಾಮೆ ಕೊಡಲೇಬೇಕಂತ ಹೇಳ್ತಿದ್ದಾರೆ. ಇವ್ರು ನಾವು ಕೊಡೋದಿಲ್ಲ, ನೀವು ಹಂಗೆ ಯಾರು ಕೊಡ್ರಿ ಮತ್ತೆ ಮಾಡ್ಲಿಕ್ಕೆ ಇವರು ಒಂದೇನೋ ಮಾತಾಡಿಬಿಟ್ಟಿದ್ದಾರೆ. ಅದು ಮಾತಿನ ಶೈಲಿ ಅಲ್ಲ. ಪ್ರಜ್ಞಾವಂತರಾದಂಥ ಪ್ರಿಯಾಂಕ ಖರ್ಗೆ ಅವರಂಥ ಮಾತಾಡೋಕ್ಕಿಂತಲೂ ಏನಪ್ಪ ಅಂತಂದ್ರೆ ಇದನ್ನು ಪಾಸಿಟಿವ್ ಆಗಿ ನಿರ್ವಹಿಸಬೇಕಾಗಿತ್ತು. ಜೊತೆಗೆ ಸಿದ್ದರಾಮಯ್ಯನವರು ಇವ್ರು ಬೆನ್ನಿಗೆ ನಿಂತಿದ್ದಾರೆ. ಇವತ್ತೇನೋ ಬಿ ಜೆ ಪಿಗೆ ಸಾಕಷ್ಟು ಮಾತಾಡ್ತಿರ್ಬೋದು ಅವ್ರ ವಿರೋಧವಾಗಿ, ಇಲ್ಲ ನಿಮ್ಮ ಕುರ್ಚಿ ಹೋಗ್ತದೆ ಮುಖ್ಯಮಂತ್ರಿ ಅದಕ್ಕೆ ನೀವು ಹಿಂದೆ ಸರಿತಾ ಇದ್ದೀರಿ, ನಿಜವಾಗ ತಪ್ಪು ಮಾಡಿದಾರ. ಈ ಸಚಿನ್ ಪಾಂಚಾಳರ ಆತ್ಮಹತ್ಯೆಯಲ್ಲಿ ಅವ್ರ ಹಸ್ತಕ್ಷೇಪದ ಅವರ ಒಂದು 12-13 ಕೋಟಿ ರೂಪಾಯಿ ಏನೋ ವ್ಯವಹಾರದ ಅದು ಏನೋ ಈ ಒಂದು ಕಾಂಟ್ರಾಕ್ಟ್ ಸಲುವಾಗಿ ಅದಕ್ಕಾಗಿ 12 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಅದು ಎಲ್ಲ ಏನೋ ಗದ್ದಗಳಿದಾವೆ, ಅದು ಎನ್ಕ್ವೈರಿ ಆಗಬೇಕು, ಸಿ ಬಿ ಐ ಆಗಬೇಕು ಬೆನ್ನತ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಯತ್ನಾಳರು ಈ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ರಿ ಅನ್ನುವಂಥ ವಿಷಯ ಏನದ ಸಹಜವಾಗಿ ಯಡಿಯೂರಪ್ಪರ ಏನಪ್ಪ ಅಂದ್ರೆ ಆ ವ್ಯಕ್ತಿತ್ವಕ್ಕೆ ಚಾಲೆಂಜ್ ಮಾಡಿದಂಥದ್ದು, ಅವ್ರ ನಾಯಕತ್ವಕ್ಕೆ ಚಾಲೆಂಜ್ ಮಾಡಿದಂಥ ವಿಷಯ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಸನ್ ಮಿಸ್ಟರ್ ವಿಜೇಂದ್ರ ಅವರು ಅದನ್ನು ತೀವ್ರವಾಗಿ ಸೆಂಟ್ರಲ್ ಅಂದರೆ ನಮ್ಮ ಶಾರ್ ಅವರಿಗೆ ಮತ್ತು ಅಲ್ಲಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋರು ಯಶಸ್ವಿ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಈಗಾಗಲೇ ಇನ್ನೊಂದು ಸುದ್ದಿ ಮೂಲದ ಪ್ರಕಾರ ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ಒಂದು ವೇಳೆ ಬದಲಾವಣೆ ಮಾಡೋ ಪ್ರಸಂಗ ಬಂದರೂ ಸಹಿತ ತಮ್ಮ ಜಾಗದಲ್ಲಿ ಅಂದರೆ ವಿಜೇಂದ್ರ ಅವರ ಜಾಗದಲ್ಲೇ ಬೊಮ್ಮಾಯಿ ಅವರು ತಂದು ಕೂಡಿಸ್ಬೇಕು ಅನ್ನುವಂಥ ಒಂದು ವಿಚಾರ ನಡೆದಿತ್ತು. ಅದಕ್ಕೆ ಬೊಮ್ಮಾಯಿ ಅವರು ಸಹಿತ ಒಪ್ಪಿಗೆ ಕೊಟ್ಟಿದ್ರು ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಇಂದಿನ ಸಂದರ್ಭದಲ್ಲೇ ಯತ್ನಾಳ್ ಈ ಒಂದು ವಿಜೇಂದ್ರ ಅವ್ರನ್ನ ಅಧ್ಯಕ್ಷಗಿರಿಂದ ಇಳಿಸಲೇಬೇಕು ಅನ್ನೋಂಥ ಹಠದ ಒಂದು ಏನು ಹೋರಾಟ ಅಂತ ಅವರು ಅಂದ್ಕೊಳ್ತಾರೆ. ಅದು ಇವತ್ತಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಹಿಂಬಡ್ತಿ ಆದಂಗಾಗಿದೆ. ಇದರಿಂದಾಗಿ ವಿಜೇಂದ್ರ ಅವರು ಮತ್ತು ಅವ್ರ ಜೊತೆಗಾರರು ಇವರೆಲ್ಲರೂ ಇನ್ನೂ ಫೋರ್ಸ್ಫುಲ್ಲಾಗಿ ಕಾಂಗ್ರೆಸ್ನ ವಿರೋಧವಾಗಿ ಬಿಗಿಪಟ್ಟನ್ನು ಹಿಡಿಯೋದ್ರಲ್ಲ ಎರಡು ಮಾತ್ರ ಇಲ್ಲ. ಇದರಲ್ಲಿ ಏನೇನು ಆಗ್ಬೋದು ಏನೇನು ಆಗಲಿಕ್ಕಿಲ್ಲ ಅನ್ನೋದು ಅದು ಬೇರೆ ಮಾತು. ಇದು ನಿಶ್ಚಿತವಾಗಿ ನಡೆದಂಥ ಡೆವಲಪ್ಮೆಂಟ್. ಇದೇ ಕಾಲಕ್ಕೆ ಇನ್ನೊಂದಿಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ, ಅವುಗಳ ಬಗ್ಗೆ ಚರ್ಚೆ ನೋಡೋಣ. ಬಟ್ ಇನ್ನು ಉಳಿದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿಜೇಂದ್ರ ಯಾವ ರೀತಿಯಾಗಿ ಈ ಕಾಂಗ್ರೆಸ್ಸಿನ ಭ್ರಷ್ಟ ವ್ಯವಹಾರ ಅಂತಲ್ರಿ ಅಥವಾ ಇವ್ರ ತಪ್ಪುಗಳನ್ರಿ ಅವುಗಳನ್ನ ಯಾವ ರೀತಿಯಾಗಿ ಎಕ್ಸಿಬಿಟ್ ಮಾಡ್ತಾರೆ, ಜನರ ಮುಂದೆ ಇಡ್ತಾರೆ ಅನ್ನೋದು ಭಾಳ ಮಹತ್ವದ. ಜನರಿಗೆ ಕನ್ವಿನ್ಸ್ ಆಗ್ಬೇಕಲ್ರಿ. ಯಡಿಯೂರಪ್ಪನವ್ರು ನಮ್ಮ ಇವರು ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದ್ದಾರೆ, ಜೊತೆಗೆ ಅವರು ಪ್ರಿಯಾಂಕ ಖರ್ಗೆ ಇವರು ಅಲ್ಲೇ ಕಲಬುರಗಿ ರಿಪಬ್ಲಿಕ್ ಮಾಡಿದ್ದಾರೆ, ತಮ್ಮದಪ್ಪ ರಿಪಬ್ಲಿಕ್ ಅಂತ ಹೇಳ್ಕೊಂಡು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇನ್ನೊಬ್ರಿಗೆ ಮಾತಾಡೋಂಥ ಶಕ್ತಿಯಲ್ಲಿ ಕೊಟ್ಟಿಲ್ಲ ಅನ್ನೋಂಥ ಮಾತ್ರ ಪ್ರೂವ್ ಮಾಡಬೇಕಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ಸಿಚುವೇಶನ್ ನೋಡಿದಾಗ ಶಾರ್ ಅವರಿಗೆ ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದಂಥ ವಿಜೇಂದ್ರರ ಮೆಸೇಜ್ ಡಿಸ್ಕಷನ್ ಅಂತ ನಾವು ಅನ್ಬೋದು. ಅನ್ನೋದನ್ನು ಸಂದೇಶ ಕೊಟ್ಟಿದ್ದು ಶಾರ್ ಅವ್ರ ತಲೆಯಲ್ಲಿ ಸೇರಿದೆ ಅಂತೇಳಿ. ಯಾಕಂದರೆ ವಿಶೇಷ ಅವರು 20-25 ನಿಮಿಷ ಯಾರಿಗೂ ಟೈಮ್ ಕೊಡೋದಿಲ್ಲ ಅನ್ನೋದು ನಮಗೆ ಅಲ್ಲಿಯ ಒಂದು ಬಲ್ಲ ಮೂಲಗಳ ಪ್ರಕಾರ ಸ್ಪಷ್ಟ ಆಗುವಂಥ ವಿಷಯ. ಈ ನೆಲೆಯಲ್ಲಿ ಇವತ್ತು ವಿಜೇಂದ್ರ ಅವರು ತಮ್ಮ ಅಧ್ಯಕ್ಷಗಿರಿಯನ್ನು ಉಳಿಸ್ಕೊಳ್ಳೋ ಜೊತೆಗೆ ತಮ್ಮ ನಾಯಕತ್ವ ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಯಡಿಯೂರಪ್ಪರ ಸಾಹಸನೂ ಅಷ್ಟೇ ಮುಖ್ಯದ. ಒಂದು ವೇಳೆ ವಿಜೇಂದ್ರ ಅವ್ರನ್ನ ಕಿತ್ತಾಕಿ ಮತ್ತಾರಿಗೂ ಆ ಅಧ್ಯಕ್ಷಗಿರಿ ಕೊಟ್ಟಿದ್ದರೆ ಇನ್ನಷ್ಟು ಈ ಭಿನ್ನ ಮತ್ತು ದೂಡದಾಗ್ತಾ ಇತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇವತ್ತಿಗೂ ಸಹಿತ ಯಡಿಯೂರಪ್ಪನವರು ಲಿಂಗಾಯತ ಕಮ್ಯುನಿಟಿಯಲ್ಲಿ ಆಗಿರ್ಬೋದು, ಇನ್ನುಳಿದ ಕಮ್ಯುನಿಟಿಯಲ್ಲಿ ಆಗಿರ್ಬೋದು ಗೌರವವನ್ನು ಉಳಿಸ್ಕೊಂಡು ಬಂದಂಥ ಒಬ್ಬ ನಾಯಕರಿದ್ದಾರೆ. ಅವ್ರು ಬಿಟ್ಟರೆ ಯಾರಿದ್ದಾರೆ ಕರ್ನಾಟಕಕ್ಕೆ ಅನ್ನುವಂಥ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇವತ್ತು ಇಲ್ಲ. ಯತ್ನಾಳರಂತೆ ಇಲ್ಲವೇ ಇಲ್ಲ ಅನ್ನೋಂಥ ಮಾತನ್ನು ಯಡಿಯೂರಪ್ಪನವರ ಬಣದವ್ರು ಮಾತಾಡ್ತಾರೆ. ಎಲ್ಲೂ ಇರಲಿ, ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮಗೆ ಏನು ಅನ್ನಿಸ್ತು? ನಿಮಗೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬಾರ್ದು ಅಂತ H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.